ಸರ್, ಭಾಳ ದೊಡ್ಡ ದಂಧೆ ನಡೀತಾ ಇದೆ ಅಂತ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಏನಿದೆ ಸರ್ ಮಾಹಿತಿ? ತುಂಬ ದೊಡ್ಡ ಸ್ಕ್ಯಾಂಡಲ್ ಇದು. ಸುಮಾರು ಒಂದು ವರ್ಷಕ್ಕೆ 5,000 to 6,000 ಕೋಟಿ ರೂಪಾಯಿದು ಸ್ಕ್ಯಾಂಡಲ್ ಆಗ್ಬೋದು, ಅದಕ್ಕಿಂತ ಹೆಚ್ಚು ಇರ್ಬೋದು, ಇನ್ನೂ ಲೆಕ್ಕ ಹಾಕಿಲ್ಲ. ಇದು ಏನಂತ ಹೇಳಿದ್ರೆ, ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಡೀಮ್ಡ್ ಯೂನಿವರ್ಸಿಟಿ ಒಳಗಡೆ ಒಂದು ಇದು ಇರುತ್ತೆ, ಮಾನದಂಡ. ಅವರು ಯಾವುದೇ ರೀತಿಯಿಂದ ಲಾಭದ ದೃಷ್ಟಿಯಿಂದ ಇರದೇ ಇರತಕ್ಕಂಥ ಟ್ರಸ್ಟು ಅಥವಾ ಸೊಸೈಟಿ ಇರಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತದೆ. ಆದರೆ ಇಲ್ಲಿ ಏನಂತ ಹೇಳಿದರೆ, ಯಾವ ಇದನ್ನು ಏನಂತ ಹೇಳಿದ್ರೆ, ಇದು ಆರ್ಡಿನರಿ ಒಂದು ಇವರಿಗೆ ಏನು ಅಭ್ಯರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕಡಿಮೆ ಶುಲ್ಕವನ್ನು ವಸೂಲು ಮಾಡಬೇಕಾಗಿರ್ತದೆ. ಆದರೆ ಇವರು ಬೇಕಾಬಿಟ್ಟಿಯಾಗಿ ಪೇಮೆಂಟ್ ಸೀಟ್ಗಳಿಗೆ ಯಾವ ರೀತಿ ವಸೂಲು ಮಾಡಬೇಕು ಅಷ್ಟೇ ರೀತಿಯಲ್ಲೇ ವಸೂಲು ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಒಂದು ಹಗರಣ ಮತ್ತು ಇದು ತನಿಖೆ ಆಗಬೇಕು. ಇದರೊಳಗಡೆ ಕೇಂದ್ರದ ಒಂದು ಅದು ಸರ್ಕಾರದ್ದು ಸಹಿತ ಏನಪ್ಪ ಅಂದರೆ ಅದು ತನಿಖೆ ಆಗಬೇಕಾಗತ್ತೆ. ರಾಜ್ಯದ ಒಂದು ಮೆಡಿಕಲ್ ಎಜುಕೇಷನ್ ಒಂದು ಮಿನಿಸ್ಟ್ರಿ ಏನಿದೆ, ಅದರ ಡಿಪಾರ್ಟ್ಮೆಂಟ್ ಏನಿದೆ, ಶರಣ್ ಪ್ರಕಾಶ್ ಪಾಟೀಲ್ ಅಲರ್ಟ್ ಆಗಬೇಕು. ಅಲರ್ಟ್ ಏನಿಲ್ಲ, ಅವರು ಅಲರ್ಟ್ ಅವರ ಮೂಗಿನ ಕೆಳಗಡೆ ಅವರ ಮೂಗಿನ ಕೆಳಗಡೆನೇ ನಡೀತಿರ್ತಕ್ಕಂಥದ್ದು ಇದು. ಮೂಗಿನ ಕೆಳಗಡೆ ಅಲ್ಲ, ಅವರೇ ನಡೆಸ್ತಾ ಇರೋದು ಅಂತ ಮೆಸೇಜ್ ಈಗ. ಆಮೇಲೆ ಇದರೊಳಗಡೆ ಕೇಳಿ ಬರ್ತಾ ಇರತಕ್ಕಂಥದ್ದು ಭಾಳ ರಾಜಕೀಯ ಒಂದು ಇಂಟ್ರೆಸ್ಟು ಆಯಾಮ ಇರತಕ್ಕಂಥದ್ದು. ಇವರು ಪರಮೇಶ್ವರ್ ಅವರ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಎಂ ಬಿ ಪಾಟೀಲ್ ಅವರ BM ಮೆಡಿಕಲ್ ಕಾಲೇಜು, BM ಪಾಟೀಲ್ ಮೆಡಿಕಲ್ ಕಾಲೇಜು, ಉಳಿದುದು ಎಲ್ಲ ಅದು ರಾಜರಾಜೇಶ್ವರಿ. ಮುಖ್ಯಮಂತ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕು. ನೀವು ಇಷ್ಟು ದೊಡ್ಡ ದೊಡ್ಡ ಹೆಸರುಗಳು ಹೇಳಿದಾಗ ಹೌದೌದು ನಾವು ಇನ್ಯಾರನ್ನೂ ಕೇಳೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕೇಳ್ತೀವಿ. ಹೌದು, ಎಸ್ ಸರ್.